ಕಣಣ್ಣ. ಏನ್ಲ ಇದು ಸಿಟಿ ರವಿ ಎಣ್ಣೆ ಮಾರ್ದಂಗಿ ಸುಧಾಕರ್ರು ಕುಡಿದು ಟೈಟ್ ಆಗಿ ಡ್ಯಾನ್ಸ್ ಮಾಡ್ದಂಗಿ ಹಾಡ್ಕೊಂಡ್ ಕುಣಿತಾವೆ. ಏನ್ಲ ಇದ್ರ ಅರ್ಥ? ಯಾರ್ಲ ಇವು ಕುಣಿತಾ ಇರವು? ಕುಣಿತಾ ಇರೋದು ಕಾಂಗ್ರೆಸ್ ನವಕನ. ಸುಧಾಕರ್ ಮೊನ್ನೆ ದಿನ ಎಣ್ಣೆ ಪಾರ್ಟಿ ಮಾಡಿಕೊಂಡಿತ್ತಲ್ಲ, ಅದಕ್ಕೆ ಕಾಂಗ್ರೆಸ್ ನವ ಎಣ್ಣೆ ಕುಡ್ಕ ಸುಧಾಕರ್ ಎಣ್ಣೆ ಅಂತಿರನು ಸೀಟ್ ರವಿ ಅಂತವ ಹಿಂಗೆ ಯಾರ್ ಸಾಡಿ ತೋರಿಸ್ತಾವಿ. ಅಯ್ಯಲ್ಲಿ ಈ ಸುಧಾಕರ್ರುವೆ ಸಿಟಿ ರವಿನುಮಿ ಎಲ್ಲರಿಗೂ ಎಣ್ಣೆ ಹಂಚವ್ರಿ ಅಂತ ಸ್ಟ್ರೈಕ್ ಮಾಡ್ತಾವೋ ಇಲ್ಲ ಎಲ್ಲರಿಗೂ ಹಂಚಿ ಕಾಂಗ್ರೆಸ್ ನವಕ್ ಮಾತ್ರ ಎಣ್ಣೆ ಕೊಟ್ಟಿಲ್ಲ ಅಂತ ಸಿಟ್ಕೊಂಡು ಈ ಕೆಲಸ ಮಾಡ್ತಾವಲ್ಲ ಬೇಕನಶಿ. ನೀನ್ ಕೇಳ್ತಿರೋದ್ನವೇ ಸರಿಯಾಗಿ ಲೆಕ್ಕಾಚಾರ ಮಾಡಿ ನೋಡಿದ್ರೆ ಎಣ್ಣೆ ಪಾಯಿಂಟೇ ಸರಿ ಅನ್ನಿಸ್ತೈತೆ ಕಣೆ. ಎಲ್ಲಾರ್ಗು ಎಣ್ಣೆ ಹಂಚಿ ಕಾಂಗ್ರೆಸ್ ನವಕ್ಕೆ ಕೊಟ್ಟಿಲ್ಲ ಅಂತ ಸಿಟ್ಕೊಂಡು ಈ ಕೆಲಸ ಮಾಡ್ತಿರೋದು. ಇವಕ್ಕೂ ಏನಾರು ಹಂಚಿದ್ರೆ ಆರಾಮಾಗಿ ನಮ್ MP ಎಲ್ಲಾರ್ಗು ಒಳ್ಳೇನು, ಎಲ್ಲಾರಿಗಿಂತನೂ ಒಳ್ಳೇನು ಅಂತ ಖುಷಿಲಿ ಕುಣಿದ್ ಬಿಟ್ರವು. ಈ ಭಾರತೀಯ ಜನತಾ ಪಕ್ಷದ ಹೆಸರನ್ನ ಬದಲಾಯಿಸ್ಕೊಳ್ಬೇಕು. ಭಾರತ ಜನತಾ ಪಕ್ಷ ಅಂತ ನೀವು ನಾಮಕರಣ ಮಾಡ್ಕೊಬೇಕು. ನಿಮಗೆ ಕೇಸರಿ ಧ್ವಜನ ಚಲಾವಣೆ ಮಾಡ್ಲಿಕ್ಕೆ ಯಾವುದೇ ನೈತಿಕತೆ ಅಕ್ಕಿಲ್ಲ. ಅದೆಲ್ಲ ಸರಿ ಕಂಡ್ಲ. ಈ ಕಾಂಗ್ರೆಸ್ ಲೀಡರ್ಗಳು ಎಣ್ಣೆ ಹಂಚದಲ್ಲಿ ಬಡವನ್ನ ಕೊಡುಕನ ಮಾಡಿದಲ್ಲಿ ಎಲೆಕ್ಷನ್ ಗೆದ್ದವಂತ ಎನ್ಲೇಬೇಕನಶಿ. ದೇಶದಲ್ಲಿ ಎಣ್ಣೆ ಹಂಚಿ ಗೆದ್ದಿರೋ ಮೊದಲನೇ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಯಾಕನೆ. ಇವತ್ತಿಗೂ ಅದ್ ಮಾಡ್ಕೊಟ್ಟಿರೋ ದಾರಿಯಲ್ಲೇ ಇಂಡಿಯನ್ ಪಾಲಿಟಿಕ್ಸ್ ಆಡ್ಬಿದ್ದೋಗಿರೋದು. ಅಯ್ಯಯ್ಯೋ, ಈ ಗ್ಯಾಪ್ ಅಲ್ಲಿ ಸಿದ್ದಣ್ಣ ಬೇರೆ ಕಾಂಗ್ರೆಸ್ಸಿನ ಮರುವಾದಿ ಕಳಿತೈತಂತಲ್ಲ. 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ. ಮೂಡ ಸೈಡ್ ತಗರಣ. ಬಿಜೆಪಿಯವು CM ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟಿಡಿದು ಕುಂತವೆ ನೋಡ್ಲಿ. ಶಿವನಿ ಶಂಭುಲಿಂಗ